ಸೊ ಮುಂದಿನ ಆಶಯ ಏನು ಮೇಡಮ್ ತಮ್ಮದು? ಮುಂದೆ ನನಗೆ ಅದೇ ಈಗ ನಾನು ಫಿಲ್ಮ್ಸ್ ಮಾಡ್ತಾ ಇದ್ದೀನಿ, ಒಳ್ಳೆ ಸ್ಟೋರಿ ಬಂದರೆ ಮಾಡ್ತಾ ಇರ್ತೀನಿ, ಹಾಗೇನಿಲ್ಲ. ಓಕೆ. ತುಂಬ ಚೆನ್ನಾಗಿ ಸ್ಟೋರಿಗಳು ಕೇಳ್ತಾ ಇದ್ದೀನಿ, ಎಷ್ಟೆಷ್ಟು ಒಳ್ಳೆ ಸ್ಟೋರಿ ರೈಟರ್ಸ್ ಇದ್ದಾರೆ. ಹಾಗಾಗಿ ಒಳ್ಳೆ ಸ್ಟೋರಿಗಳು ಬರ್ತಾ ಇದೆ, ಬಂದರೆ ಖಂಡಿತ ಮಾಡ್ತೀನಿ. ಅದೊಂಥರ ಇಟ್ಸ್ ಎ ಕಾಂಟ್ರಿಬ್ಯೂಷನ್ ಟು ದಿ ಥಿಂಗ್. ಆ್ಯಂಡ್ ತಮ್ಮ ಹವ್ಯಾಸಗಳ ಬಗ್ಗೆ ಕೇಳ್ಬೋದಾ? ಬಿಕಾಸ್ ತುಂಬ ಬ್ಯುಸಿ ಸ್ಕೆಡ್ಯೂಲು, ಇಲ್ಲ ಫುಲ್ ಆಕ್ಯುಪೈಡ್, ಬರೀ ಬಿಸ್ನೆಸ್ ವರ್ಕ್ ಆ ಥರನೇ ಇದೆಯಾ, ಅಥವಾ ಬೇರೆ ಏನಾದರೂ ಹವ್ಯಾಸಗಳನ್ನ ತಾವು ರೂಢಿಸ್ಕೊಂಡಿದ್ದೀರಾ? ನನಗೆ ಆ್ಯಕ್ಚುಲಿ ಏನಂದರೆ ಸುಮ್ಮನೆ ಹಾಡ್ತಾ ಇರ್ತೀನಿ ಮನೆಯಲ್ಲಿ, ಅದೊಂಥರ ಸ್ಟ್ರೆಸ್ ಬಸ್ಟರು. ವಾಕಿಂಗ್. ಜಾನಪದ ಗೀತೆಗಳನ್ನ ಹಾಡಿದ್ದೆ, ಫಸ್ಟ್ ಮೂವಿನಲ್ಲಿ ಹಾಡಿದ್ದೆ. ನನಗಿಷ್ಟ ಆ ಥರ ಜಾನಪದ ಮೂವಿ, ಫೋಕ್ ಸಾಂಗ್ಸು, ಮತ್ತು ಕಂಟ್ರಿ ಸಾಂಗ್ಸ್ ಅಂತಾರಲ್ಲ, ಬಟ್ ಕನ್ನಡ ತುಂಬ ಇಷ್ಟ ಹಾಡಲಿಕ್ಕೆ. ಆಮೇಲೆ ಇದು ವಾಕಿಂಗ್ ಮಾಡ್ತೀನಿ. ದೆನ್ ವಾಟ್ ಎಲ್ಸ್, ಮೆಡಿಟೇಷನ್ ಅಂದರೆ ನನಗೆ ಭಾರಿ ಖುಷಿ ಆಗುತ್ತೆ. ಸೊ ಸ್ವಲ್ಪ ಮೈಂಡ್ಫುಲ್ನೆಸ್ ಆಗಿ ಅದನ್ನೊಂಚೂರು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ದೀಸ್ ಆರ್ ಮೈ ಥಿಂಗ್ಸ್. ಬೇರೆ ಏನಷ್ಟಿಲ್ಲ. ಮೂವಿ ತುಂಬ ಚೆನ್ನಾಗಿದ್ದರೆ ನೋಡ್ತೀನಿ ಹೋಗ್ಬಿಟ್ಟು. ಎಲ್ಲ ಮೂವಿನೂ ನೋಡಲ್ಲ, ಚೆನ್ನಾಗಿರೋ ಮೂವಿ ಖಂಡಿತ ನೋಡ್ತೀನಿ. ಸೊ ಯಾವ ರೀತಿ ಮೂವಿಗಳು ಬಹಳ ಇಷ್ಟ ಆಗುತ್ತೆ? ನನಗೆ ಕಾಂತಾರ ತುಂಬ ಇಷ್ಟ ಆಯಿತು ನೋಡಿದ್ರ? ಸೊ ದೈವಿ ಅಂಶ. ಹೌದು, ಇದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಳ್ಳೆ ಮೆಸೇಜ್ ಇರುತ್ತೆ, ಮತ್ತು ಅದು ತುಂಬ ರೆಸಿಲಿಯನ್ಸು, ಸ್ಟ್ರೆಂತು ಎಲ್ಲ ತೋರಿಸ್ತಾರೆ. ಯಾವ ರೀತಿ ನಮ್ಮ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೋಬೋದು ಒಳ್ಳೇದಕ್ಕೋಸ್ಕರ ಅಂತ ಎಲ್ಲ ಒಂದು ಮೆಸೇಜ್ ಸಿಕ್ಕುತ್ತೆ. ಅದರಿಂದ ಭಾರಿ ಖುಷಿ ಆಗುತ್ತೆ ನನಗದು. ಆ್ಯಂಡ್ ನಿಮ್ಮ ಸಾಧನೆ ಕೇಳಿ ನಂಗೆ ಬಹಳಷ್ಟು ಖುಷಿ ಆಯಿತು. ಬಹಳಷ್ಟು ಜನರಿಗೆ ತಾವು ಸ್ಫೂರ್ತಿಯಾಗಿ ಕೂಡ ಇದ್ದೀರಾ. ಬಿಕಾಸ್ ಈಗ 24 hours ಟೈಮ್ ಇದ್ದರೂ ಕೂಡ ಜನ ಯುಟಿಲೈಸ್ ಮಾಡ್ಕೊಳೋದು ಬಹಳಷ್ಟು ಕಡಿಮೆ ಆಗುತ್ತೆ. ಸಮಯ ಸಿಗ್ತಿಲ್ಲ, ಟೈಮ್ ಆಗ್ತಿಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಡಿನೈ ಮಾಡ್ತಾನೆ ಇರ್ತಾರೆ. ಬಟ್ ತಮ್ಮ ಈ ಟೈಮ್ ಬಗ್ಗೆ ಮಾತಾಡೋದಾದ್ರೆ, ಎಷ್ಟು ಪಂಕ್ಚುಯಲ್ ಆಗಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಸೊ ಇದುವರೆಗೂ ಅದನ್ನೇನಾದ್ರು ರೊಟೀನಾಗಿ ಫಾಲೋ ಮಾಡ್ತಾ ಇದ್ದೀರಾ? ಹೇಗಿದೆ ನಿಮ್ಮ ಟೈಮ್ ಸ್ಕೆಡ್ಯೂಲ್? ಅದೇ ಮುಂಚೆ ಆದರೆ ಟೈಮಿಗೆ ತುಂಬಾ ನಾನು ಜಾಸ್ತಿ ಯಾಕೆಂತಂದರೆ ಅವಾಗ ಮೊಬೈಲ್ ಇರಲಿಲ್ವಲ್ಲ, ಡಿಜಿಟಲ್ ಮೀಡಿಯಾ ಯಾವುದಿರಲಿಲ್ಲ. ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಮೊಬೈಲ್ ಬಂದಮೇಲೆ ಸ್ವಲ್ಪ ನನಗೂ ಅಷ್ಟು ಯೂಸ್ ಮಾಡೋದು ಕಡಿಮೆ ಆಗಿದೆ ಟೈಮ್. ಏಕೆಂತಂದರೆ ಅದು ಒಂಥರ ಟೈಮ್ ಒಂಥರ ಕೂತ್ಕೊಂಡಾಗ ಹಿಡ್ಕೊಂಡ್ಬಿಟ್ರೆ ಅದೊಂದು ಟ್ರ್ಯಾಪ್ ಥರನೇ. ಬಟ್ ಕೆಲಸಗಳಿದ್ದದ್ದನ್ನು ನಾನು ಬಿಡೋದಿಲ್ಲ, ಮುಗಿಸ್ಬಿಟ್ಟು ಆಮೇಲೆ ಫ್ರೀ ಟೈಮಲ್ಲಿ ಮಾಡ್ತೀನಿ ಹೊರತು ಕೆಲಸ ಪ್ರೋಕ್ರಾಸ್ಟಿನೇಟ್ ಮಾಡಿ ಮೊಬೈಲ್ ಇಟ್ಕೊಳ್ಳೋದಿಲ್ಲ ನಾನು. ಸೊ ಬೇರೆ ಏನೇನು ನಂದು ಅಟೆಂಡ್ ಮಾಡೋದಿರುತ್ತೆ, ನಮ್ಮ ಕಾಲೇಜ್ಗೆ ಏನು ಅಟೆಂಡ್ ಮಾಡೋದಿರುತ್ತೆ, ನನ್ನ ಮೂವಿಗೆ ಏನು ಅಟೆಂಡ್ ಮಾಡಿರುತ್ತೆ, ನನ್ನ ಫ್ಯಾಮ್ಲಿಗೆ ಏನು ಅಟೆಂಡ್ ಮಾಡಬೇಕಾಗಿರುತ್ತೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ದೆನ್ ಓನ್ಲಿ ಐ ವಿಲ್ ಡೂ ಇಟ್. ಬಟ್ ಅದರ್ವೈಸ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಈಸಿ. ಯಾಕೆ ಅಂತಂದರೆ ಪ್ರೋಕ್ರಾಸ್ಟಿನೇಟ್ ಟೋಟಲಿ ಮಾಡಲ್ಲ ಅಂತ ಹೇಳಲ್ಲ ನಾನು. ಒಂದಿನ ಮಾಡ್ತೀನಿ ಮ್ಯಾಕ್ಸಿಮಮ್ಮು, ಅಥವಾ 2 ದಿನ ಮಾಡ್ತೀನಿ. 3ನೇ ದಿನ ಕೆಲಸ ಫುಲ್ ಕೊಟ್ಟರೆ ಮುಗಿಯೋವರೆಗೂ ಬಿಡೋದಿಲ್ಲ ಆ ಥರ. ಈಗ ಪ್ರೋಕ್ರಾಸ್ಟಿನೇಟೇ ಮಾಡಬೇಡಿ ಅಂತಂದರೆ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಬಟ್ 1 ದಿನ ಇರಬೇಕು, 2 ದಿನ. ಬಟ್ ಇಟ್ ಕೆನಾಟ್ ಗೋ ಮೋರ್ ದೆನ್ ದ್ಯಾಟ್. ಲೈಕ್ 1 month ಆಗಬಾರ್ದು, 2 months ಆಗಬಾರ್ದು, 1 year ಆಗಬಾರ್ದು. 2 days ಮ್ಯಾಕ್ಸಿಮಮ್ ನಂದಷ್ಟೇ. ಇವತ್ತು ಬೇಡ ನಾಳೆ ಮಾಡೋಣ, ಥರ್ಡ್ ಡೇ ಇಫ್ ಐ ಟೇಕ್ ಅಪ್ ದಟ್ ವಿಲ್ ಕಮ್ ಟು ಎನ್ ಎಂಡ್. ಆಮೇಲೆ ಆ ರೀತಿ ಮಾಡ್ತೀನಿ. ದೇರ್ ಇಸ್ ಸಮಥಿಂಗ್ ಲೈಕ್ ದಟ್. ಓಕೆ. ಸೊ ನಮ್ಮ ಕನ್ನಡಿಗರು ಕನ್ನಡದವ್ರನ್ನ ಬೆಳೆಸೋದ್ರಲ್ಲಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಬಹಳ ಹೆಸರುವಾಸಿನಿ ಅಂತಲೇ ಹೇಳ್ಬೋದು. ನಮ್ಮವರು ಅಂದ ತಕ್ಷಣ ಆತ್ಮೀಯತೆ ಹುಡ್ಕೊಳುತ್ತೆ. ಸೊ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನೂ ಕನ್ನಡಿಗ ಅಂತ ಹೆಮ್ಮೆಯಲ್ಲಿ ಹೇಳ್ಕೊಳ್ತಾ ಏನು ಹೇಳ್ತೀರಿ? ಖಂಡಿತ ನನಗೆ ತುಂಬಾ ಹೆಮ್ಮೆ. ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ಅದೊಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಸಿಕ್ಕಿದಂಗೆ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಅವ್ರ ಜೊತೆ ಮಾತಾಡ್ಬೋದು ಅಂದರೆ ನಾವು ಎಂಥ ಸ್ಲ್ಯಾಂಗ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಮಾತಾಡ್ಬೋದು, ಖುಷಿಯಾಗಿ ನಗ್ಬೋದು, ನಮ್ಮ ಓನ್ ಭಾಷೆನಲ್ಲಿ ಮಾತಾಡಿಬಿಟ್ಟು. ಯಾಕೆಂದರೆ ನಮ್ಮ ಭಾಷೆ ಮಾತಾಡೋವಾಗ ಏನಾಗುತ್ತೆ ಅಂದರೆ ಅಷ್ಟು ಫ್ರೀಡಮ್ ಇರುತ್ತೆ. ಹೆಂಗೆ ಬೇಕಾದರೂ ಒಂದು ಜೋಕುಗಳು ಮಾಡ್ಕೊಂಡಾಗಲಿ ಅಥವಾ ಯಾವ ಕಾನ್ವರ್ಸೇಷನ್ ಪಿಕ್ ಮಾಡ್ಕೊಂಡಾಗಲಿ ಮಾತಾಡ್ಬೋದು, ಒಂದು ಆತ್ಮೀಯತೆ ಬಂದುಬಿಡುತ್ತೆ. ಮತ್ತು ಈ ಫಿಲ್ಮ್ ಲೈನಲ್ಲಿ ಬಂದು ತುಂಬ ಜನ ಕನ್ನಡದವರು, ನಮ್ಮ ಕನ್ನಡದಲ್ಲಿ ಡೈರೆಕ್ಟರ್ಸ್ ಆಗಲಿ ಅಥವಾ ಆ್ಯಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸು, ಸಾಂಗ್ ಬರೆಯೋರು, ಎಲ್ಲರಿಗೂ ಕನ್ನಡದವ್ರಿಗೆಲ್ಲ ಚಾನ್ಸ್ ಸಿಗ್ತಾ ಇರೋದ್ರಿಂದ ನನಗೆ ಭಾರಿ ಖುಷಿ ಆಗ್ತಾಯಿದೆ ನನಗೆ. ಅದರಿಂದ ನನಗೆ ಅಟ್ಲೀಸ್ಟ್ ಕನ್ನಡ ಮೂವೀಸ್ ಮಾಡಬೇಕು ತುಂಬಾ ಅಂತ ಅನಿಸ್ತಾ ಇದೆ. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನನಗೆ ಇದೆಲ್ಲ ಸೇರಿ ಭಾರಿ ಖುಷಿ ಆಯಿತು ನನಗೆ. ಮ್ಯಾಮ್, ಸಿನಿಮಾ ರಂಗದಲ್ಲಿ ನಟನೆ ಆಯಿತು, ನಿರ್ಮಾಣ ಆಯಿತು, ಮುಂದೆ ಏನು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಂದಿದ್ದನ್ನು ಖಂಡಿತವಾಗ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೊರತು ಮುಂದೆ ಏನು ಅಂತ ಏನು ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಆ ಥರ? ಅಂದರೆ ನಿರ್ದೇಶನ ಮಾಡಬೇಕು, ಇಲ್ಲ ಕತೆ ಬರೀಬೇಕು, ಆ ಥರ? ಕತೆ ಬರೆದಿದ್ದೀನಿ ಆಲ್ರೆಡಿ ನಾನೊಂದು.
ಅದೇ ಥರ್ಡ್ ಮೂವಿ ಮಾಡ್ತಿರೋದೇ ಕತೆ ಬರೆದಿರೋದ್ರಿಂದ ನಾನು. ಓಕೆ. ನನ್ನ ಕತೆ ನಾನೇ, ಅದು ಇಟ್ಸ್ ಅಬೌಟ್ ದಿ ಬ್ಯೂಟಿಫುಲ್ ಸ್ಟೋರಿ ಅಬೌಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಸೊ ಆ ಕತೆ ನಾನೇ ಬರೆದಿದ್ದು, ಅದನ್ನು ಒಂದು ಚಿತ್ರವಾಗಿ ರೂಪಿಸ್ತಾ ಇದ್ದೀವಿ ಈಗ. ಸೊ ವಿಮೆನ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಈಗ ಹೆಣ್ಮಕ್ಳು ಆ ಕಾಲದ ಥರ ಇಲ್ಲ, ಈಗ ಬಹಳಷ್ಟು ಚೇಂಜ್ ಆಗಿದೆ. ಅವ್ರು ಮುಂದೆ ಬರ್ತಿದ್ದಾರೆ, ಅವರು ಬಹಳಷ್ಟು ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಮಾಡ್ತಿದ್ದಾರೆ. ಅಂತಹ ಗಟ್ಟಿಗಿತ್ತಿ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಗಟ್ಟಿಗತಿ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಫಸ್ಟ್ ಕ್ಲಾಸಾಗಿ ಅಚೀವ್ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಈಗ ಗಟ್ಟಿಯಾಗಿ ಇದ್ಬಿಟ್ರಂತೂ ಅವ್ರಿಗೆ ಇನ್ನೇನು ಕೇಳಬೇಡಿ. ಅವರು ಆಲ್ವೇಸ್ ದೇ ಆರ್ ಬಾರ್ನ್ ವಿತ್ ದಟ್ ಕೆಪಾಸಿಟಿ. ಇವಾಗ ನೋಡಿ, ಹೊರಗಡೆ ಕೆಲಸ ಮಾಡಿ ದುಡಿತಿದ್ದಾರೆ ಅಂತಂದರೆ ಮುಂಚೆನ ಅವ್ರು ಈವನ್ ಮನೆಯಲ್ಲೂ ಹೆಂಗೆ ನೋಡ್ಕೋತಾ ಇದ್ರು, ದೇ ಆರ್ ಸೋ ಸ್ಟ್ರಾಂಗ್. ಮನೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್, ಒಂದು ಮನೆ ನೋಡಬೇಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, 1000 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋದು, ಎಷ್ಟು ಜನ ಇಮೋಷನ್ಸ್ ಹ್ಯಾಂಡಲ್ ಮಾಡಬೇಕು. ಯು ಕ್ಯಾನ್ ಹ್ಯಾಂಡಲ್ ದಿ ಅಕೌಂಟ್ಸ್ ಆಫ್ ಪೀಪಲ್, ಬಟ್ ಟು ಹ್ಯಾಂಡಲ್ ಇಮೋಷನ್ಸ್ ಇಟ್ ಇಸ್ ದ ಮೋಸ್ಟ್ ಪ್ರಿಕೇರಿಯಸ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಇಶ್ಯೂ. One person will be angry, another person will be cranky, another person will be one kind of jealousy. ಎಲ್ಲ ಥರನೂ ಇರ್ತಾರೆ ಫ್ಯಾಮ್ಲಿನಲ್ಲಿ. ಒಂದು ಅಂದರೆ ಮುಂಚೆಯಿಂದ ಹೇಳ್ತೀನಿ, ಒಂದು ಅಷ್ಟೊಂದು ಇಮೋಷನ್ಸ್ ಹ್ಯಾಂಡ್ಲ್ ಮಾಡಬೇಕಂತಂದರೆ ಒಂದು ವಿಮೆನ್ಗೆ ಎಷ್ಟು ಸ್ಟ್ರೆಂತ್ ಬೇಡ. ಸೊ ಡೆಫಿನೆಟ್ಲಿ ವಿಮೆನ್ ಈಸ್ ಆಲ್ವೇಸ್ ಸ್ಟ್ರಾಂಗ್. ಅಂದರೆ ಇವಾಗ ಏನಂದರೆ ದೇ ಆರ್ ಎಂಟ್ರಿಂಗ್ ಇನ್ ಎವ್ರಿ ಫೀಲ್ಡ್. ಹಾಗಂತ ನಾನು ಇವಾಗಲೇ ಎಂಟ್ರಿ ಮಾಡ್ತಿದ್ರು ಅಂತ ಕೂಡ ಹೇಳಲ್ಲ. ಯಾವ್ಯಾವ ಟೈಮಲ್ಲಿ ನಮ್ಮ ದೇಶನ ಆಳಿರೋರಂಥ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಒನಕೆ ಒಬ್ಬ ಎಷ್ಟು ಜನ ಇಲ್ಲ. ಇದೆಲ್ಲ ಅದು ವಿಮೆನ್ ಈಗ ಬರ್ತಾ ಇದ್ದಾರೆ ಅನ್ನೋದು ನನಗೆ ಸುಳ್ಳು. ಸ್ವಲ್ಪ ದಿನ ಅದು ಏನಾಗೋಗಿತ್ತು ಅಂದರೆ ವಿಮೆನ್ಗೆ ಒಂಥರ ಯಾಕೆ ಹಂಗಾಯಿತು ಅಂತ ಸರ್ಟನ್ ಹಿಸ್ಟಾರಿಕಲ್ ರೀಸನ್ಸಿಂದ ವಿಮೆನ್ನ ಸ್ವಲ್ಪ ಹಿಂದೆ ಹೋದರು. ಬಟ್ ನಮ್ಮ ದೇಶದಲ್ಲಿ ವಿಮೆನ್ ಈಸ್ ಆಲ್ವೇಸ್, ನೋಡಿ ನಮ್ಮ ದೇವ್ರ ಮನೆಗೆ ಹೋದರೆ ನೀವು ಗಾಡೆಸ್, ಎಷ್ಟು ಗಾಡೆಸ್ ಇರ್ತಾರೆ. ಲಕ್ಷ್ಮಿ, ಸರಸ್ವತಿ ಈಸ್ ಎ ವಿಸ್ಡಮ್, ಲಕ್ಷ್ಮಿ ಈಸ್ ಎ ಮನಿ, ದುರ್ಗಿ ಈಸ್ ಎ ಕರೇಜ್. ಯಾರು ವಿಮೆನ್ ಇಲ್ಲ. ಸೊ ಹಾಗಾಗಿ ವಿಮೆನ್ ಈಸ್ ಆಲ್ವೇಸ್ ದೇರ್. ಫಾರ್ ಸಮ್ ರೀಸನ್ಸ್ ವಿಮೆನ್ ವರ್ ನಾಟ್ ಆ್ಯಕ್ಚುಲಿ ರಿಗಾರ್ಡೆಡ್ ಫಾರ್ ಹಿಸ್ಟಾರಿಕಲ್ ರೀಸನ್ಸ್ ಇರೋದ್ರಿಂದ. ಬಟ್ ಅಗೇನ್ ದೇ ಹ್ಯಾವ್ ಗೇನ್ ಬ್ಯಾಕ್. ನಾನು ಹೊಸದಾಗಿ ಬಂದಿದ್ದಾರೆ ಅಂತ ಹೇಳಲ್ಲ, ದೇ ಗೇನ್ ಬ್ಯಾಕ್ ದೇರ್ ಅರ್ಲಿಯರ್ ಪೊಸಿಷನ್ ಅಂತ ಹೇಳ್ತೀನಿ ನಾನು. ಮೇಡಮ್, ತಮ್ಮ ಇನ್ಸ್ಟಿಟ್ಯೂಷನ್ ಅಥವಾ ತಾವು ಎಂಪ್ಲಾಯ್ಮೆಂಟ್ ಕೊಡ್ತಿರುವಂತಹ ಸಂಸ್ಥೆಗಳಲ್ಲಿ ಸೊ ಕನ್ನಡಿಗರಿಗೆ ಆದ್ಯತೆ ನೀಡೋದು ಆ ಥರದ್ದೇನಾದರೂ ಇದೆಯಾ ಮೇಡಮ್? ಖಂಡಿತ. ನಮ್ಮ ಕಾಲೇಜಲ್ಲಿ ಬೇಕಷ್ಟು ಕನ್ನಡ ಲೆಕ್ಚರರ್ಸ್ ಇದ್ದಾರೆ. ಕನ್ನಡದ್ದೆಲ್ಲ ನಾವು ಸೆಲಿಬ್ರೇಟ್ ಮಾಡ್ತೀವಿ. ಮತ್ತು ಪ್ರತಿ ಫಂಕ್ಷನಲ್ಲೂ ಕನ್ನಡ ಮಾತಾಡ್ತಾರೆ ಮಕ್ಕಳು, ಡಿಬೇಟ್ಸ್ ಇರುತ್ತೆ. ಮತ್ತು ನೋಡಿದ್ರೆ ಪ್ರೋಗ್ರಾಮ್ಸಲ್ಲೆಲ್ಲ ಕನ್ನಡ ಇದನ್ನು ಮಾಡ್ತಾರೆ, ಎಲ್ಲ ಚೆನ್ನಾಗಿ. ನಾವು ಅದೆಲ್ಲ ಎನ್ಕರೇಜ್ ಮಾಡ್ತೀವಿ. ಓಕೆ. ಸೊ ಕರ್ನಾಟಕದಲ್ಲಿ ತಮ್ಮ ಸಾಧನೆಗೆ ನನ್ನದೊಂದು ಸಲಾಮ್ ಅಂತ ಹೇಳ್ತಾ, ಸೊ ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಅಷ್ಟೇ ಅಲ್ದಿರ ಬಹಳಷ್ಟು ಜನಕ್ಕೆ ಇನ್ಸ್ಪಿರೇಷನಲ್ ಥಾಟ್ ಕೂಡ ನೀಡಿದ್ರಿ, ಬಹಳಷ್ಟು ಜನಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಕೂಡ ಆಡಿದ್ರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಭಾಳ ಒಳ್ಳೊಳ್ಳೆ ಕ್ವೆಶ್ಚನ್ಸ್ ಕೇಳಿದ್ರಿ, ನಂಗೆ ಭಾಳ ಖುಷಿ ಆಯಿತು ಆನ್ಸರ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಒಟ್ಟಾರೆಯಾಗಿ ಹೇಳೋದು ಇಷ್ಟೇ, ಕನ್ನಡ ಕಲಿರಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಪ್ಲಸ್ ಕನ್ನಡ ಮಾತನಾಡಿ ಅಂತ ಹೇಳ್ತಾ, ನಾನು ಕನ್ನಡಿಗ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಾನು ಮಾತಾಡಿದ್ದು ಸಾಧಕಿಯಾದಂತಹ ನಮ್ಮ ಗೀತಪ್ರಿಯ ಮ್ಯಾಮ್ ಒಟ್ಟಿಗೆ. ಸೊ ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಗೀತಪ್ರಿಯ ಮ್ಯಾಮ್ ಸೈನಿಂಗ್ ಆಫ್. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.